ಹಾಯ್ ಹಲೋ ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ರಾಮನವಮಿ ದಿವಸ ಕೋಸಂಬರಿ ಪಾನಕ ಮಾಡ್ತೀವಿ ನಾವು. ಅದರದೇ ಕೋಸಂಬರಿ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ ಬರ್ರಿ. ಅರ್ಧ ವಾಟ್ಕ ಕಡ್ಲಿಬೇಳೆ ತೊಳ್ಕೊಂಡು ಅರ್ಧ ತಾಸು ನೆನಿಲಿಕ್ಕೆ ಇಟ್ಟೀನಿ. ಮಾವಿನಕಾಯಿ ತೊಳ್ಕೊಂಡು ಮ್ಯಾಲಿನ ಸಿಪ್ಪಿ ತಕ್ಕೊಂಡು ಹೆರಿಲಿಕ್ಕೆ ಶುರು ಮಾಡ್ಕೊಂಡಿನಿ. ಹೆರ್ದದ ಮಾವಿನಕಾಯಿ ಬಟ್ಲದೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೌತಿಕಾಯಿ ತೊಳ್ಕೊಂಡು ಮ್ಯಾಲಿಂದ ಸಿಪ್ಪಿ ತೆಗೆದು ಅರ್ಧ ಸೌತಿಕಾಯಿ ಕೊಚ್ಕೊಂಡು ಕೋಸಂಬರಿಗೆ ಹಾಕ್ಲಿಕತ್ತೀನಿ. ಫ್ರೆಂಡ್ಸ್, ಚಾಕುಲೇನೆ ಹಾರಿಜಾಂಟಲಿ ವರ್ಟಿಕಲಿ ಕಟ್ ಮಾಡ್ಕೋತ ಹೋದ್ರೆ ಇದು ಇಳ್ಗಿಲೆ ಹೆಂಗೆ ನಾವು ಕೊಚ್ಕೋತೀವಲ್ಲ ಆ ಥರಾನೇ ಬರ್ತದೆ. ಇದು ನೀವು ಮಾಡಿ ನೋಡ್ರಿ ಫ್ರೆಂಡ್ಸ್. ಅರ್ಧ ಸೌತಿಕಾಯಿ ಕೊಚ್ಕೊಂಡು ಅದನ್ನು ಬಟ್ಲದೊಳಗೆ ಹಾಕ್ಕೊಂಡು ನೆಂದಿದ್ದ ಕಡ್ಲಿ ಬ್ಯಾಳಿನ ಜಾರ್ ಒಳಗೆ ಹಾಕ್ಕೊಂಡು 2 ಹಸಿಮೆಣ್ಸಿಕಾಯಿ ಸ್ವಲ್ಪ ಶುಂಠಿ ಹಾಕಿ ತೆರಿ ಆಗಿ ಗ್ರೈಂಡ್ ಮಾಡಿಕೊಂಡು 3ರಿಂದ 4 ಸತ ಪಲ್ಸ್ ಮೋಡ್ ಒಳಗೆ ಇಟ್ಕೊಂಡು ಮಾಡಿದ್ರೆ ಈ ಥರ ಆಗಿ ತೆರಿಯಾಗಿ ಬರ್ತದೆ ನೋಡ್ರಿ. ರುಬ್ಕೊಂಡಿರೋ ತೆರಿ ಆಗಿರೋ ಕಡ್ಲಿ ಬ್ಯಾಳಿನ ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಹೆರ್ದಿದ್ದ ಮಾವಿನಕಾಯಿ ಮತ್ತು ಕೊಚ್ಚಿದ ಸೌತಿಕಾಯಿ ಹಾಕಿ ಒಂದು ಪ್ಯಾನ್ ಒಳಗೆ 2 ಸ್ಪೂನ್ಸ್ ಕುಕ್ಕಿಂಗ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಅರಿಶಿನ ಪುಡಿ ಹಾಕಿ ಆ ಒಗ್ಗರಣೆ ಇದಕ್ಕೆ ಕೊಟ್ಟು ಅದಕ್ಕೆ ಫ್ರೆಶ್ ಕೊಬ್ಬರಿ, ಕೊತ್ತಂಬರಿ, ಉಪ್ಪು ಹಾಕಿ ಚಲೋ ಹೊತ್ನಂಗೆ ಕಲಸಿದ್ರೆ ರುಚಿಯಾಗಿರೋ ಕಡ್ಲಿ ಬ್ಯಾಳಿ ಕೋಸಂಬರಿ ರೆಡಿ ನೋಡ್ರಿ. ನೀವು ಮಾಡ್ರಿ, ಹೆಂಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ರಿ. ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.